ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಸೊ ಈ ಒಂದು ವಿಡಿಯೋಲಿ ನಾವು ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ನೋಟಿಫಿಕೇಶನ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅದರ ಜೊತೆಗೆ ನಿಮಗೆ ಯಾರೆಲ್ಲ ಎಜುಕೇಶನಲ್ ಕ್ವಾಲಿಫಿಕೇಶನ್ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಈ ಒಂದು ಪೋಸ್ಟ್ಗೆ ಅದ್ರ ಬಗ್ಗೆ ನೋಡೋಣ. ಮತ್ತೆ ಇಲ್ಲಿ ಬರುವ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ ಅದನ್ನು ನೋಡೋಣ. ಮತ್ತೆ ಡೇಟ್ಸ್, ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನೋಡೋಣ. ಮತ್ತೆ ನಿಮಗೆ ಸಿಲೆಬಸ್ ಪ್ಯಾಟರ್ನ್ ಹೇಗಿರ್ತದೆ ಪೇಪರ್ 1 ಅಂಡ್ ಪೇಪರ್ 2 ಇದ್ರ ಬಗ್ಗೆ ನೋಡೋಣ. ಮತ್ತೆ ನಿಮಗೆ ಈ ಒಂದು ಸಿಲೆಬಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇರ್ತದೆ, ಸೊ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ಬರುವ ಪೇಪರ್ 1 ಅಂಡ್ ಪೇಪರ್ 2 ಸಿಲೆಬಸ್ ಅನ್ನ ಡಿಕೋಡ್ ಮಾಡೋಣ. ಓಕೆ, ಯಾವ್ದೆಲ್ಲ ಸಬ್ಜೆಕ್ಟ್ಸ್ ಬರ್ತದೆ, ನಿಮ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಡೈಲಿ ಬೇಸ್ಡ್ ಅಬ್ಸರ್ವೇಷನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಭಾರತದ ಸಂವಿಧಾನ, ಕರ್ನಾಟಕ ಮತ್ತು ಭಾರತದ ಹಿಸ್ಟ್ರಿ, ಕರ್ನಾಟಕ ಮತ್ತು ಭಾರತದ ಜಿಯೋಗ್ರಫಿ, ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟ್, ಕರ್ನಾಟಕ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ನೋಡಿ 8 ಟಾಪಿಕ್ಸ್ ಬರ್ತದೆ. 8 ಟಾಪಿಕ್ಸ್ ಅಲ್ಲಿ ಸಬ್ ಟಾಪಿಕ್ಸ್ ತುಂಬಾ ಇದಾವೆ, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಮತ್ತೆ ಇನ್ ಡೀಟೇಲ್ ಆಗಿ ಈ ಒಂದು ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಮತ್ತೆ ಪೇಪರ್ 2 ಅಂದ್ರೆ ನಿಮ್ಮ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಯಾವ್ದೆಲ್ಲ ಸಬ್ಜೆಕ್ಟ್ಸ್ ಬರ್ತವೆ, ಅದರ ವೆಯ್ಟೇಜ್ ಎಷ್ಟು, ಅದು ಇಂಪಾರ್ಟೆಂಟ್, ಅದನ್ನ ನೋಡೋಣ. ಮತ್ತೆ ನಿಮಗೆ ಯಾವುದೇ ತರಹದ ಒಂದು ಕಮ್ಯುನಿಕೇಶನ್ ಪೇಪರ್ನ ಸಿಲೆಬಸ್ ಕೊಟ್ಟಿಲ್ಲ, ಸೊ ಆ ಒಂದು ಸಿಲೆಬಸ್ ಅನ್ನ ನಾನು ನಿಮ್ಗೆ ಕೊಡ್ತಿದ್ದೀನಿ. ಸೊ ಅದನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಸೊ ಲೆಟ್ ಅಸ್ ಬಿಗೈನ್. ಸೊ ಇಲ್ಲಿ ನೋಡಿ, ನಿನ್ನೆ 10/7/2026 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೋಟಿಫಿಕೇಶನ್ ಆಯಿತು. ಸುಮಾರು 550-560 ಪೋಸ್ಟ್ಗಳು ಫಾರ್ ಬೋತ್ RPC ಅಂಡ್ HK ಇನ್ಕ್ಲೂಡ್ ಮಾಡಿದ್ರೆ. ಸೊ ಇದಕ್ಕೆ ವಿದ್ಯಾರ್ಹತೆ, ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, PUC ಮಾಡಿರ್ಬೇಕು, ಅಥವಾ PUC ಗೆ ಈಕ್ವಲೆಂಟ್ ಆದ ಬೇರೆ ಎಜುಕೇಶನ್ ಮಾಡಿರ್ಬೇಕು. ಅದು ಬೇರೆ ಅಂದ್ರೆ ಏನು, CBSE ಅಥವಾ ICSE ಅಲ್ಲಿ ನೀವು 12th ಕ್ಲಾಸ್ ಪಾಸ್ ಆಗಿರ್ಬೇಕು, ಅಥವಾ ಬೇರೆ ರಾಜ್ಯ ಅಂದ್ರೆ ಬೇರೆ ಸ್ಟೇಟ್ ನಲ್ಲಿ ನೀವು 12th ಪಾಸ್ ಆಗಿದ್ರೆ ನಡೆಯುತ್ತದೆ, ಯು ಕ್ಯಾನ್ ಆಲ್ಸೋ ಅಪ್ಲೈ. ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನಿಂದ ನೀವು ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಮುಗಿಸಿದ್ರೆ ಸಾಕು, ನೀವು ಎಲಿಜಿಬಲ್ ಆಗ್ತೀರಿ. ಮತ್ತೆ ITI ಮಾಡಿರೋರು ಸಹ ಎಲಿಜಿಬಲ್ ಇದ್ದೀರಿ. ಮತ್ತೆ ಎಲ್ರಿಗೂ ಒಂದು ಗೊಂದಲ ಅಂದ್ರೆ ಡಿಪ್ಲೊಮೊ ಎಲಿಜಿಬಲ್ ಇದ್ದಾರಾ ಅಂತ. 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮೊ ಇವ್ರು ಎಲಿಜಿಬಲ್ ಇದ್ದೀರಿ. ಸೊ ಇದೊಂದು ಸ್ವಲ್ಪ ಕ್ಲಾರಿಟಿ ಇರಲಿ, ಓಕೆನಾ. ನೆಕ್ಸ್ಟ್, ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಎಷ್ಟು ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷಗಳ ಕಾಲ ಮ್ಯಾಕ್ಸಿಮಮ್ ಏಜ್ ಲಿಮಿಟ್, ಮಿನಿಮಮ್ 18 ವರ್ಷ ಆಗಿರಬೇಕು, ಅದನ್ನ ನೆನಪಲ್ಲಿ ಇಟ್ಕೋಬೇಕು. ಮತ್ತೆ ಕ್ಯಾಟಗರಿ 2A 2B 3A 3B ನವರಿಗೆ 43 ವರ್ಷಗಳ ಅವಧಿ ಕೊಟ್ಟಿದ್ದಾರೆ ಗರಿಷ್ಠ ವಯೋಮಿತಿ. ಮತ್ತೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ಕಾಲ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ, ಓಕೆನಾ. ಅದಾದ ಮೇಲೆ ನಿಮಗೆ ಅರ್ಜಿ ಸಲ್ಲಿಸುವುದಕ್ಕೆ ಡೇಟ್ಸ್ ಏನು, ಇವತ್ತಿನಿಂದ ಅಂದ್ರೆ 11/7/2026 ನೀವು ಅಪ್ಲಿಕೇಶನ್ ಹಾಕಬಹುದು. ಲಾಸ್ಟ್ ಡೇಟ್ ಬಂದಿದೆ 30 ಜುಲೈ 2026, ಓಕೆನಾ. ಮತ್ತೆ ಇದರ ಜೊತೆಗೆ ನಿಮ್ಮ ಫೀಸು 750 ರೂಪಾಯಿ ಫಾರ್ ಕ್ಯಾಟಗರಿ 2A 2B 3A 3B. ಮತ್ತೆ SC ST ಕ್ಯಾಟಗರಿ 1 ಟ್ರಾನ್ಸ್ಜೆಂಡರ್ಸ್ ಎಕ್ಸ್ ಸರ್ವಿಸ್ ಮೇ ಪರ್ಸನ್ಗೆ 500 ರೂಪಾಯಿ ಫೀಸ್. ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಗೆ 250 ರೂಪಾಯಿ ಫೀಸ್ ಆಗಿರ್ತದೆ. ಮತ್ತೆ ಇದರಲ್ಲಿ ಪೇಪರ್ ಹೇಗಿರ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಆಫ್ಲೈನ್ ಮೋಡಲ್ಲಿ ನಿಮಗೆ ಎಕ್ಸಾಮಿನೇಷನ್ ಪ್ರೊಸೆಸ್ ಇರ್ತದೆ, ಪೆನ್ ಅಂಡ್ ಪೇಪರ್ ಮೋಡಲ್ ಇರ್ತದೆ. ಸೊ ಇದರಲ್ಲಿ 2 ಪೇಪರ್ಸ್ ಇನ್ಕ್ಲೂಡೆಡ್ ಇರ್ತದೆ, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಈಸ್ ರಿಲೇಟೆಡ್ ಟು ಜನರಲ್ ಸ್ಟಡೀಸ್. 4/10/2026 ಅಂದ್ರೆ ನಿಮ್ಗೆ ಅಕ್ಟೋಬರ್ ತಿಂಗಳ 4ನೇ ತಾರೀಕು ಬೆಳಗ್ಗೆ ನಿಮ್ಗೆ ಪೇಪರ್ 1 ಇರ್ತದೆ. ಮತ್ತೆ ಪೇಪರ್ 2 ಬಂದಿದೆ ಅದೇ ದಿವಸ ನಿಮಗೆ ಮಧ್ಯಾಹ್ನ 2:30 4:30 ಪೇಪರ್ 2 ಇರ್ತದೆ. ಪೇಪರ್ 2 is related to communication paper. ಪೇಪರ್ 1 is related to general studies. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಓಕೆ, ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಹ ಇದೆ. 0.25 ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇದೆ, ಸೊ ಅದನ್ನು ಮರೆಯಕ್ಕೆ ಹೋಗಬೇಡಿ, ಓಕೆನಾ. ನೆಕ್ಸ್ಟ್, ಪೇಪರ್ 1 ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅದನ್ನು ನೋಡೋಣ. ನಾನು ಇದನ್ನ ಇನ್ನೂ ಸ್ವಲ್ಪ ಇನ್ ಡೀಟೇಲ್ ಆಗಿ ಪೇಪರ್ನ ಸಿಲೆಬಸ್ನ ಡಿಕೋಡ್ ಮಾಡಿದ್ದೀನಿ, ಅದನ್ನು ನೋಡೋಣ. ಸೊ ಟೋಟಲಿ ಇದರಲ್ಲಿ 100 ಕ್ವಶನ್ಸ್ ಇರ್ತದೆ, 100 ಮಾರ್ಕ್ಸ್ ಇರ್ತದೆ, 2 ಗಂಟೆ ಸಮಯ ನಿಮಗೆ ಪೇಪರ್ 1ಗೆ. ಮತ್ತೆ ಪೇಪರ್ 2 100 ಕ್ವಶನ್ಸ್ ಇರ್ತದೆ, 100 ಮಾರ್ಕ್ಸ್ಗೆ 2 ಗಂಟೆ ಕಾಲಾವಧಿ ನಿಮಗೆ ಎಕ್ಸಾಮಿನೇಷನ್ಗೆ. ಸೊ ನೋಡಿ, ನೆಗೆಟಿವ್ ಮಾರ್ಕಿಂಗ್ ಸಹ ಮೆನ್ಷನ್ ಮಾಡಿದ್ದಾರೆ. ಸೊ 1/4 ಆಫ್ ಯುವರ್ ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಇಫ್ ಯು ಡೂ ನೆಗೆಟಿವ್ ಮಾರ್ಕಿಂಗ್ ಆರ್ ನೆಗೆಟಿವ್ ಆನ್ಸರ್. ಓಕೆ, ಸೊ ಲೆಟ್ ಅಸ್ ಕಮ್ ಟು ದ ಸಿಲೆಬಸ್ ಡಿಕೋಡ್ ಮಾಡೋಣ. ಓಕೆ, ಫಸ್ಟ್ of all you should have to understand your village administrative officer will be having 2 papers, paper 1 and paper 2. ಪೇಪರ್ 1 ನಿಮಗೆ ಜನರಲ್ ಸ್ಟಡೀಸ್ ರಿಲೇಟೆಡ್, ಪೇಪರ್ 2 ಬಂದಿದೆ ಕಮ್ಯುನಿಕೇಶನ್ ಪೇಪರ್. ಪೇಪರ್ 1 ಅಲ್ಲಿ ನಿಮಗೆ
ಏನೆಲ್ಲ ಸಿಲೆಬಸ್ ಇದೆ ಮತ್ತೆ ಇದರ ಫ್ರೀ ರಿಸೋರ್ಸಸ್ ಒಂದು ಸ್ವಲ್ಪ ನಾವು ಕೊಡ್ತೀವಿ ನಮ್ಮ ಕಡೆಯಿಂದ, ಅದ್ರ ಬಗ್ಗೆ ಸಹ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಜನರಲ್ ನಾಲೆಡ್ಜ್. ಫಸ್ಟ್ ಆಫ್ ಆಲ್ ಯು ವಿಲ್ ಬಿ ಹ್ಯಾವಿಂಗ್ ಕರೆಂಟ್ ಅಫೇರ್ಸ್ ಟಾಪಿಕ್ ಇನ್ ಯುವರ್ ಎಕ್ಸಾಮಿನೇಷನ್. ಯಾವ್ದು ಅಂತ ಹೇಳಿದ್ರೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಅಂಡ್ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನೀವು ಓದಬೇಕಾಗಿರ್ತದೆ. ಮತ್ತೆ ಗೌರ್ಮೆಂಟ್ ಸ್ಕೀಮ್ಸು, ಪ್ರೋಗ್ರಾಮ್ಸು, ಅವಾರ್ಡ್ಸು, ಹಾನರ್ಸು, ಸ್ಪೋರ್ಟ್ಸ್ ರಿಲೇಟೆಡ್ ನ್ಯೂಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕನಾಮಿಕಲ್ ಡೆವಲಪ್ಮೆಂಟ್ಸ್, ಇಂಪಾರ್ಟೆಂಟ್ ಡೇಸ್ ಅಂಡ್ ಇವೆಂಟ್ಸ್, ರಿಪೋರ್ಟ್ಸ್ ಆಗಿರ್ಬೋದು, ಇಂಡೈಸಸ್ ಆಗಿರ್ಬೋದು, ಬುಕ್ಸ್ ಅಂಡ್ ಆಥರ್ಸ್, ಮತ್ತೆ ಪರ್ಸನ್ಸ್ ಇನ್ ನ್ಯೂಸ್, ಇದೆಲ್ಲ ನೀವು ಓದಬೇಕಾಗಿರ್ತದೆ. ಇದರ ಇನ್ಫಾರ್ಮೇಶನ್ ಅಥವಾ ಇದರ ರಿಸೋರ್ಸ್ ಏನು ಅಂತ ಹೇಳಿದ್ರೆ, ನಮ್ಮ ಎಂಕರೇಜ್ ಇಂಡಿಯಾ ಕಡೆಯಿಂದ ನಾವು ಪ್ರತಿಯೊಂದು ಮಂತಲ್ಲಿ ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಮಾಡ್ತಿದೀವಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನೀವು ಇದನ್ನು ಫ್ರೀಯಾಗಿ ನೋಡ್ಬೋದು. ಅದರ ಜೊತೆಗೆ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗ್ತದೆ. ಬರೀ 20 ಪೇಜಸ್ ಅಲ್ಲಿ ನಿಮಗೆ ಪ್ರತಿಯೊಂದು ತಿಂಗಳ ಕರೆಂಟ್ ಅಫೇರ್ಸ್ ನಾವು ಕವರ್ ಮಾಡಿದೀವಿ. ಇಷ್ಟೊಂದು ಓದಿದ್ರೆ ಸಾಕು. ಮಿನಿಮಮ್ ಒಂದು ಪ್ರೀವಿಯಸ್ 9 months to 1 year ನೀವು ಕರೆಂಟ್ ಅಫೇರ್ಸ್ ಓದಬೇಕಾಗಿರ್ತದೆ. ಸೊ 20 pages ಇಂಟು 12 ಅಂತ ಹೇಳಿದ್ರೆ 240 pages ಆಗ್ತದೆ. ಸೊ ದಿಸ್ ಈಸ್ ಮೋರ್ ದೆನ್ ಎನಫ್ ಫಾರ್ ಯುವರ್ ಎಕ್ಸಾಮಿನೇಷನ್. ಮತ್ತೆ ದೈನಂದಿನ ಜೀವನಾಧಾರಿತ ಅವಲೋಕನ ವಿಷಯಗಳು, ಡೈಲಿ ಲೈಫ್ ಬೇಸ್ಡ್ ಅಬ್ಸರ್ವೇಷನ್ ಸಬ್ಜೆಕ್ಟ್ಸ್. ಇದರಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇರ್ತದೆ ಅಂತ ಹೇಳಿದ್ರೆ, ನಿಮಗೆ ಜನರಲ್ ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್, ಎವ್ರಿಡೇ ಸೈನ್ಸ್ ಅಪ್ಲಿಕೇಶನ್ ರಿಲೇಟೆಡ್ ಟಾಪಿಕ್ಸ್, ಹೆಲ್ತ್ ಅಂಡ್ ಹೈಜೀನ್, ನ್ಯೂಟ್ರಿಷನ್, ಬೇಸಿಕ್ ಮ್ಯಾಥಮೆಟಿಕ್ಸ್, ಎನ್ವಿರಾನ್ಮೆಂಟಲ್ ಅವೇರ್ನೆಸ್. ಅಂದ್ರೆ ನೀವು ದೈನಂದಿನ ಗ್ರಹಿಕೆಗಳು, ನೀವು ಬೆಳಗ್ಗೆ ಎದ್ದೇಳಿದ ತಕ್ಷಣ ರಾತ್ರಿ ಮಲಗುವವರೆಗೆ ಏನೆಲ್ಲ ಅಬ್ಸರ್ವ್ ಮಾಡ್ತೀರಿ, ಅದರ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನು. ಇವಾಗ ಲೆಮನ್ ಜ್ಯೂಸ್ ಮಾಡ್ತೀವಿ, ಸೊ ಲೆಮನ್ ಜ್ಯೂಸ್ ಅಲ್ಲಿ ಯಾವ ಆಸಿಡ್ ಇರ್ತದೆ, ಸೊ ಈ ತರ ಕ್ವಶನ್ಸ್. ಸೊ ಇದರ ರಿಸೋರ್ಸ್ ಏನು ಅಂದ್ರೆ, ಒಂದು ಫ್ರೀ ರಿಸೋರ್ಸು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇವತ್ತಿನಿಂದ ಪ್ರತಿ ದಿವಸ ಒಂದು 10 ಟಾಪಿಕ್ಸ್ ನಾವು ಹಾಕ್ತಾ ಹೋಗ್ತೀವಿ. ರಿಲೇಟೆಡ್ ಟು ಯುವರ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮಿನೇಷನ್ ಬರುವ ಡೈಲಿ ಲೈಫ್ ಬೇಸ್ಡ್ ಅಬ್ಸರ್ವೇಷನ್ ರಿಲೇಟೆಡ್ ಸಬ್ಜೆಕ್ಟ್ ರಿಲೇಟೆಡ್ ಒಂದು 10 ಟಾಪಿಕ್ಸ್ ಹಾಕ್ತಾ ಹೋಗ್ತೀವಿ. ಸೊ ಅದರಿಂದ ನೀವು ಓದ್ಕೋಬಹುದು. ದಟ್ ಈಸ್ ಮೋರ್ ದನ್ ಎನಫ್. ಓಕೆ, ನೆಕ್ಸ್ಟ್ ಭಾರತದ ಸಂವಿಧಾನ, ಇಂಡಿಯನ್ ಪಾಲಿಟಿಯಲ್ಲಿ ಏನೆಲ್ಲ ಬರ್ತದೆ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪ್ರಿಯಂಬಲ್, ಮತ್ತೆ ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ಡ್ಯೂಟೀಸ್, ಯೂನಿಯನ್ ಅಂಡ್ ಸ್ಟೇಟ್ ಗೌರ್ಮೆಂಟ್, ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಗಿಸ್ಲೇಚರ್, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಗವರ್ನರ್, ಚೀಫ್ ಮಿನಿಸ್ಟರ್, ಜುಡಿಷಿಯರಿ, ಎಲೆಕ್ಷನ್. ಸೊ ಇಷ್ಟೊಂದೆಲ್ಲ ಸಿಲೆಬಸ್ ನೀವು ಓದಬೇಕಾಗಿರುತ್ತದೆ ಇಂಡಿಯನ್ ಪಾಲಿಟಿಯಲ್ಲಿ. ಸೊ ಇದರ ರಿಸೋರ್ಸ್ ಏನಂದ್ರೆ, ನಮ್ಮ ಒಂದು ಪೇಯ್ಡ್ ಕೋರ್ಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಇದರ ಒಂದು ಲೆಕ್ಚರ್ಸ್ ಮಾಡ್ತಿದೀವಿ. ಮತ್ತೆ ನಿಮಗೆ ಮೆಟೀರಿಯಲ್ ಸಹ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಸಹ ಕೊಡ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ನೀವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಕರ್ನಾಟಕ ಅಂಡ್ ಇಂಡಿಯನ್ ಹಿಸ್ಟ್ರಿ ರಿಲೇಟೆಡ್ ಟು ಭಾರತ ಆಸ್ ವೆಲ್ ಆಸ್ ಕರ್ನಾಟಕ, ಇದೆರಡು ಓದಬೇಕಾಗಿರ್ತದೆ ನೀವು. ಏನ್ಷಿಯಂಟ್, ಮಿಡಿವಲ್ ಅಂಡ್ ಮಾಡರ್ನ್ ಹಿಸ್ಟ್ರಿ, ಫ್ರೀಡಮ್ ಮೂವ್ಮೆಂಟ್, ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸು, ಇಂಟಿಗ್ರೇಷನ್ ಆಫ್ ಇಂಡಿಯಾ, ಹಿಸ್ಟ್ರಿ ಆಫ್ ಕರ್ನಾಟಕ, ಡೈನಾಸ್ಟೀಸ್ ಆಫ್ ಕರ್ನಾಟಕ ಫ್ರಮ್ ಕದಂಬಾಸ್ ಟು ಹೊಯ್ಸಳಾಸ್, ಮತ್ತೆ ಯುನಿಫಿಕೇಶನ್ ಆಫ್ ಕರ್ನಾಟಕ, ಯಾರು ಯುನಿಫಿಕೇಶನ್ ಅಲ್ಲಿ ನಮ್ಮ ಕರ್ನಾಟಕ ಒಂದು ಸ್ಟೇಟ್ಹುಡ್ ಆಗಿ ಮಾಡೋದಕ್ಕೆ ಯಾರೆಲ್ಲ ಪರಿಶ್ರಮ ಪಟ್ಟರು, ಆ ಒಂದು ಇಂಪಾರ್ಟೆಂಟ್ ಪರ್ಸನಾಲಿಟೀಸು, ಅವರ ಕಾಂಟ್ರಿಬ್ಯೂಷನ್ಸು, ದಿವಾನ್ಸು, ಮತ್ತೆ ಒಡೆಯರ್ಸು, ಮತ್ತೆ ನಿಮಗೆ ನಾಯಕಾಸ್ ಆಫ್ ಕೆಳದೀಸು, ಈ ತರಹದ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್, ಡೈನಾಸ್ಟೀಸ್ ಅನ್ನ ಓದಬೇಕಾಗಿರ್ತದೆ. ನೆಕ್ಸ್ಟ್ ಕರ್ನಾಟಕ ಅಂಡ್ ಇಂಡಿಯನ್ ಜಿಯೋಗ್ರಫಿ. ಸೊ ಇದರಲ್ಲಿ ಏನೆಲ್ಲ ನಿಮಗೆ ಇನ್ಕ್ಲೂಡೆಡ್ ಇರ್ತದೆ ಅಂದ್ರೆ, ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ, ಕರ್ನಾಟಕ, ಕ್ಲೈಮೇಟ್, ರಿವರ್ಸ್, ಸಾಯಿಲ್, ನ್ಯಾಚುರಲ್ ವೆಜಿಟೇಷನ್, ಅಗ್ರಿಕಲ್ಚರ್, ಮಿನರಲ್ ರಿಸೋರ್ಸಸ್, ಇಂಡಸ್ಟ್ರೀಸ್, ಪಾಪ್ಯುಲೇಷನ್, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಕನಾಮಿಕ್ ಜಿಯೋಗ್ರಫಿ ಅಂಡ್ ಹ್ಯೂಮನ್ ಜಿಯೋಗ್ರಫಿ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ಕರ್ನಾಟಕ. ಸರ್ ಇಷ್ಟೊಂದೆಲ್ಲ ಸಬ್ಜೆಕ್ಟ್ಸ್ ನಮಗೆ ಹೇಗೆ ಓದಕ್ಕಾಗ್ತದೆ? ಬರೀ 80 days ಇದೆ RPC ನವರಿಗೆ, ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್, ನಾನು ಹೈದರಾಬಾದ್ ಕರ್ನಾಟಕದವರಿಗೆ, ಮತ್ತೆ 105 ದಿವಸಗಳು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದವರಿಗಿದೆ. ಇಷ್ಟೊಂದೆಲ್ಲ ಸಿಲೆಬಸ್ ಕವರ್ ಮಾಡೋಕ್ಕಾಗ್ತದ ಅಂತ ಹೇಳಿದ್ರೆ, ನಿಮಗೆ ಒಂದು ಶಾರ್ಟ್ ಕಟ್ ಏನಂದ್ರೆ, ನಮ್ಮ ನೋಟ್ಸ್ಗಳನ್ನ ರೆಫರ್ ಮಾಡಿ. ಪ್ರತಿಯೊಂದು ಸಬ್ಜೆಕ್ಟು ಬರೀ 100 to 120 pages ಅಲ್ಲಿ ನಾವು ಕವರ್ ಮಾಡಿದ್ದೀವಿ. ಪ್ರತಿಯೊಂದು ಸಬ್ಜೆಕ್ಟು 6 ರಿಂದ 7 hours ಅಲ್ಲಿ ನಾವು ಸಿಲೆಬಸ್ ಅನ್ನ ಕವರ್ ಮಾಡ್ತೀವಿ. ಸೊ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಯುವರ್ ಪ್ರಿಪರೇಷನ್. ಓಕೆ, ಏಕೆಂದ್ರೆ ಜಾಸ್ತಿ ಓದೋದ್ರಿಂದ ನಿಮ್ಮ ಹತ್ರ ಅಷ್ಟೊಂದು ಕಾಲಾವಧಿ ಇಲ್ಲ, ಮತ್ತೆ ನಿಮಗೆ ಅಷ್ಟೊಂದು ಓದೋ ನೆಸೆಸಿಟಿನೂ ಇಲ್ಲ. ಎಷ್ಟೊಂದು ಬೇಕು ನಿಮಗೆ ಎಕ್ಸಾಮಿನೇಷನ್ಗೆ ಅಷ್ಟೊಂದು ಓದಿದ್ರೆ ಸಾಕು. ನೆಕ್ಸ್ಟ್ ಸ್ಟೇಟ್ ಅಂಡ್ ರೀಜನಲ್ ಅಡ್ಮಿನಿಸ್ಟ್ರೇಷನ್, ಇಟ್ ಈಸ್ ರಿಲೇಟೆಡ್ ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಓಕೆ, ಇದರಲ್ಲಿ ಏನೆಲ್ಲ ಬರ್ತದೆ? ಕಾನ್ಸೆಪ್ಟ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆರ್ಗನೈಸೇಷನ್ ಆಫ್ ಕರ್ನಾಟಕ ಗೌರ್ಮೆಂಟ್, ಸೆಕ್ರೆಟರಿಯೇಟ್, ಡೈರೆಕ್ಟರೇಟ್ಸ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಸೊ ಇದರ ರಿಲೇಟೆಡ್ ಈ ಗವರ್ನೆನ್ಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಗಿರ್ಬೋದು, ಸಿಟಿಸನ್ ಚಾರ್ಟರ್ ಆಗಿರ್ಬೋದು, ಗುಡ್ ಗವರ್ನೆನ್ಸ್ ಆಗಿರ್ಬೋದು, ಪಬ್ಲಿಕ್ ಸರ್ವಿಸ್ ಡೆಲಿವರಿ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಆಫ್ ಕರ್ನಾಟಕ, ಇದನ್ನೆಲ್ಲ ಓದಬೇಕಾಗಿರ್ತದೆ. ಓಕೆನಾ? ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್, ರೂರಲ್ ಕೋಆಪರೇಟಿವ್ ಸೊಸೈಟೀಸ್ ಅಂಡ್ ಕರ್ನಾಟಕ. ಇಲ್ಲಿ ನೋಡಿ,
ದಿಸ್ ಈಸ್ ದ ಮೇಜರ್ ಜಂಕ್ ಆಫ್ ಯುವರ್ ಸಿಲೆಬಸ್ ಅಂತ ಹೇಳ್ಬೋದು. ಇಲ್ಲಿಂದ ಸುಮಾರು ಕ್ವಶನ್ಸ್ ಬರ್ತದೆ, ಬಿಕಾಸ್ ಯು ವಿಲ್ ಬಿ ಡೈರೆಕ್ಟ್ಲಿ ಹ್ಯಾಂಡ್ಲಿಂಗ್ ದ ವಿಲೇಜ್ ರಿಲೇಟೆಡ್ ಆಕ್ಟಿವಿಟೀಸ್. ಆದ್ದರಿಂದ ನಿಮಗೆ ಈ ಒಂದು ಏರಿಯಾದಿಂದ ತುಂಬಾ ಕ್ವಶನ್ಸ್ ಬರ್ತದೆ. ಆದ್ದರಿಂದಾನೇ ನಾವು ಕೋಆಪರೇಟಿವ್ ಸೆಕ್ಟರ್ನ ಎಕ್ಸ್ಪರ್ಟ್ಸ್ ಅನ್ನ ನಿಮ್ಮ ಕ್ಲಾಸಸ್ ಮಾಡೋದಕ್ಕೆ ನಾವು ಮಾಡಿದ್ದೀವಿ, ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ದ ಪರ್ಸನ್ಸ್ ಹೂ ಇಸ್ ಹ್ಯಾವಿಂಗ್ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ನಿಮಗೆ ಈ ಒಂದು ಏರಿಯಾದಿಂದ ಕ್ಲಾಸಸ್ ತಗೊಂತಾರೆ. ಸೊ ಇದರಲ್ಲಿ ಯಾವ್ದೆಲ್ಲ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ಹೇಳಿದ್ರೆ, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಪಾವರ್ಟಿ ಎಲಿವೇಶನ್ ಸ್ಕೀಮ್ಸ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಇದರ ಮೈನ್ ಒಂದು ಟಾಪಿಕ್ ಅಂದ್ರೆ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ವಿಚ್ ಪ್ಲೇಸ್ ಎ ಮೇಜರ್ ರೋಲ್. ಸೊ ಅದನ್ನು ನೋಡೋಣ. ರೂರಲ್ ಗವರ್ನೆನ್ಸ್, ಕೋಆಪರೇಟಿವ್ ಪ್ರಿನ್ಸಿಪಲ್ಸ್, ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ಸ್ ಅಂಡ್ ಬೈಲಾಸ್ ಓದಬೇಕಾಗಿರ್ತದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್, ಕರ್ನಾಟಕ ಎಕನಾಮಿ, ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸ್ಟೇಟ್ ಫೈನಾನ್ಸಸ್, ಬಡ್ಜೆಟ್, ಎಕನಾಮಿಕ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್. ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ನಮ್ಮ ಕಡೆಯಿಂದ, ನಮ್ಮ ಇನ್ಸ್ಟಿಟ್ಯೂಟ್ ಇಂದ ನಿಮಗೆ ಕರೆಂಟ್ ಅಫೇರ್ಸ್, ಬಡ್ಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಫ್ರೀ ಆಗಿ ಕೊಡ್ತಿದೀವಿ. ಇದರ ಫ್ರೀ ಲೆಕ್ಚರ್ಸ್ ನಿಮಗೆ ಫ್ರೀ ಆಗಿ ಕೊಡ್ತೀವಿ. ಮತ್ತೆ ನಿಮಗೆ ಇದರ ಮೆಟೀರಿಯಲ್ PDF ಸಹ ಫ್ರೀ ಆಗಿ ಕೊಡ್ತೀವಿ. ಲೆಕ್ಚರ್ಸ್ ಯೂಟ್ಯೂಬ್ ಚಾನಲ್ ಸಿಗ್ಬಿಡ್ತದೆ, PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗ್ತದೆ. ಇದರ ಲಿಂಕ್ಸ್ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದ್ರಿ ಅಲ್ಲಿಂದ ಹೋಗ್ಬಿಟ್ಟು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಬಿಟ್ಟು ಯು ಕ್ಯಾನ್ ಡೌನ್ಲೋಡ್ ದೋಸ್ ಸ್ಟಡಿ ಮೆಟೀರಿಯಲ್. ಓಕೆ, ಮತ್ತೆ ನಿಮಗೆ ಫೈನಲ್ ಯಾವ ಸಬ್ಜೆಕ್ಟ್ ಇದೆ ಅಂದ್ರೆ 8ನೇ ಸಬ್ಜೆಕ್ಟ್ ಕರ್ನಾಟಕ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂಡ್ ಕರ್ನಾಟಕ ಡೆವಲಪ್ಮೆಂಟ್ ಸಬ್ಜೆಕ್ಟ್ಸ್. ಸೊ ಇದರಲ್ಲಿ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಆಫ್ ಕರ್ನಾಟಕ, ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್, ಕನ್ಸರ್ವೇಷನ್ ರಿಸರ್ವ್ಸ್, ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಟಾಪಿಕ್ಸ್, ವಾಟರ್ ರಿಸೋರ್ಸಸ್ ಅಂಡ್ ಕನ್ಸರ್ವೇಷನ್, ಬಯೋಡೈವರ್ಸಿಟಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿರ್ಬೋದು, ಮಿಲಿನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಪಾಲಿಸೀಸ್, ರೀಜನಲ್ ಬ್ಯಾಲೆನ್ಸ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಎಜುಕೇಶನ್ ಅಂಡ್ ಹೆಲ್ತ್ ಇಂಡಿಕೇಟರ್ಸ್, ಹ್ಯೂಮನ್ ಡೆವಲಪ್ಮೆಂಟ್, ಅರ್ಬನೈಸೇಷನ್, ಮೇಜರ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್. ಈಗ ಏನು ನಡೀತಿದೆ, ಬಿಡದಿ ಡೆವಲಪ್ಮೆಂಟ್ ಟೌನ್ಶಿಪ್ ಪ್ಲಾನ್ ಅನ್ನ KGFಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಸೊ ಆ ತರದ ಕರೆಂಟ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಸೊ ಇಷ್ಟೊಂದೆಲ್ಲ ನಿಮಗೆ ಪೇಪರ್ 1 ಅಲ್ಲಿ ಇನ್ಕ್ಲೂಡೆಡ್ ಆಗ್ತದೆ. ಸೊ ನೋಡಿ, ಇದನ್ನ ಒಂದು ಕೂಲಂಕುಷವಾಗಿ ನೋಡಿದ್ರೆ ನಿಮಗೆ ಅಷ್ಟೊಂದು ಹೆವಿ ಸಿಲೆಬಸ್ ಏನೂ ಇಲ್ಲ. ಈ ಸಿಲೆಬಸ್ ಅನ್ನ ನೀವು ಸ್ಮಾರ್ಟ್ ಸ್ಟ್ರಾಟಜಿಯಿಂದ ಕವರ್ ಮಾಡಕ್ ಹೋದ್ರೆ ಆರಾಮಾಗಿ ವಿತಿನ್ 500 to 600 pages ಯು ಕ್ಯಾನ್ ಕವರ್ ದ ಎಂಟೈರ್ ಸಿಲೆಬಸ್. ಓಕೆ, ಇದಕ್ಕೆ ನಾವು ಖಂಡಿತ ನಿಮ್ ಜೊತೆ ಇದ್ದೀವಿ, ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ. ಸಿಲೆಬಸ್ಸು ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಪ್ರತಿಯೊಂದು ಕೊಡ್ತೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, 9611621195. ಸೊ ಲೆಟ್ ಅಸ್ ಗೋ ಟು ದ ಕಮ್ಯುನಿಕೇಶನ್ ಪೇಪರ್ 2 ಅಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇರ್ತದೆ ಅಂತ ಹೇಳಿದ್ರೆ, ನಿಮಗೆ ಜನರಲ್ ಕನ್ನಡ, ಇದು ಬರೀ ಕನ್ನಡ ಅಲ್ಲ, ಕನ್ನಡ ವ್ಯಾಕರಣ ಅಲ್ಲ, ಇದರಲ್ಲಿ ಜನರಲ್ ಕನ್ನಡ ರಿಲೇಟೆಡ್ ಟಾಪಿಕ್ಸ್ ಇರ್ತದೆ. ಮತ್ತೆ ಜನರಲ್ ಇಂಗ್ಲಿಷ್, ಮತ್ತೆ ಕಂಪ್ಯೂಟರ್ ಅವೇರ್ನೆಸ್. ಕನ್ನಡದಿಂದ 35 ಮಾರ್ಕ್ಸ್, ಇಂಗ್ಲಿಷ್ ಇಂದ 35 ಮಾರ್ಕ್ಸ್, ಕಂಪ್ಯೂಟರ್ ನಾಲೆಡ್ಜ್ ಇಂದ, ಅವೇರ್ನೆಸ್ ಇಂದ 30 ಮಾರ್ಕ್ಸ್, ಟೋಟಲಿ 100 ಮಾರ್ಕ್ಸ್ ಈ ಒಂದು ಏರಿಯಾದಿಂದ. ಸೊ ಕನ್ನಡದಲ್ಲಿ ನಿಮಗೆ ವ್ಯಾಕರಣ 3 ಡಿವಿಷನ್ಸ್ ಬರ್ತದೆ. ಏನಂದ್ರೆ ವ್ಯಾಕರಣದಿಂದ ನಿಮಗೆ ಕ್ವಶನ್ಸ್ ಬರ್ತದೆ, ಅದರ ಜೊತೆಗೆ ಲ್ಯಾಂಗ್ವೇಜ್, ಭಾಷೆ, ಕನ್ನಡ ಭಾಷೆಯಿಂದ ನಿಮಗೆ ಕ್ವಶನ್ಸ್ ಬರ್ತದೆ. ಅದರ ಜೊತೆಗೆ 3ನೇ ಡಿವಿಷನ್ ಏನಂದ್ರೆ ಹಿಸ್ಟ್ರಿ ಆಫ್ ಕನ್ನಡ ಲಿಟರೇಚರ್, ಇಲ್ಲಿಂದಾನು ನಿಮ್ಗೆ ಕ್ವಶನ್ಸ್ ಬರ್ತದೆ. ಸೊ ಕನ್ನಡ ಗ್ರಾಮರ್, ವ್ಯಾಕರಣದಲ್ಲಿ ನೀವು ಏನೆಲ್ಲ ಓದ್ಬೇಕು ಅಂತ ಹೇಳಿದ್ರೆ, ಅಕ್ಷರಮಾಲೆ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ತದ್ದಿತಾಂಶ, ಕೃದಾಂತ, ದ್ವಿರುಕ್ತಿ, ಜೋಡಿ ನುಡಿ, ಅವ್ಯಯ, ವಾಕ್ಯ, ಛಂದಸ್ಸು, ಅಲಂಕಾರ. ಇದು ಫಸ್ಟ್ ಪಾರ್ಟ್ ಆಫ್ ಯುವರ್ ಕನ್ನಡ ಜನರಲ್ ಕನ್ನಡದಲ್ಲಿ ಬರ್ತದೆ, ದಟ್ ಈಸ್ ರಿಲೇಟೆಡ್ ಟು ಗ್ರಾಮರ್. ಸೆಕೆಂಡ್ ಪಾರ್ಟ್ ಬಂದಿದೆ ಲ್ಯಾಂಗ್ವೇಜ್ ಅಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇರ್ತದೆ ಅಂದ್ರೆ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ನಾನಾರ್ಥಕ ಪದಗಳು, ತತ್ಸಮ ತದ್ಭವ, ಮತ್ತೆ ಶಬ್ದಕೋಶ, ಶುದ್ಧ ಅಶುದ್ಧ ಪದಗಳು, ಗಾದೆ ಮಾತುಗಳು, ಒಗ್ಗಟ್ಟುಗಳು, ನುಡಿಗಟ್ಟುಗಳು, ಇಷ್ಟೊಂದೆಲ್ಲ ಇನ್ಕ್ಲೂಡೆಡ್ ಇರ್ತದೆ. ಮತ್ತೆ ಥರ್ಡ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್ ಇನ್ ಕನ್ನಡ ಈಸ್ ಹಿಸ್ಟ್ರಿ ಆಫ್ ಕನ್ನಡ ಲಿಟರೇಚರ್, ಕನ್ನಡ ಸಾಹಿತ್ಯದ ಚರಿತ್ರೆ, ಪ್ರಾಚೀನ ಕನ್ನಡ ಸಾಹಿತ್ಯ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯ, ಮತ್ತೆ ಇತರೆ ಅಂದ್ರೆ ನಿಮ್ಮ ಜ್ಞಾನಪೀಠ ಪ್ರಶಸ್ತಿಗಳು. ಈ ತರಹದ ಕ್ವಶನ್ಸ್ ನಿಮಗೆ ಬರ್ತದೆ ಈ ಒಂದು ಏರಿಯಾದಿಂದ. ಓಕೆ, ನೆಕ್ಸ್ಟ್ ಜನರಲ್ ಇಂಗ್ಲಿಷ್ ಅಲ್ಲಿ ಯಾವ್ದೆಲ್ಲ ಸಬ್ಜೆಕ್ಟ್ ಇನ್ಕ್ಲೂಡೆಡ್ ಇದೆ ಅಂತ ಹೇಳಿದ್ರೆ, ಸಿನಾನಿಮ್ಸ್, ಆಂಟೋನಿಮ್ಸ್, ಫ್ರೇಸಸ್ ಅಂಡ್ ಐಡಿಯಮ್ಸ್, ಆರ್ಟಿಕಲ್ಸ್, ಕ್ವಶನ್ ಟ್ಯಾಗ್ಸ್, ಮತ್ತೆ ಡಿಗ್ರಿ ಆಫ್ ಕಂಪ್ಯಾರಿಸನ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಸ್, ಟೆನ್ಸಸ್, ಮಿಸ್ಪೆಲ್ಡ್ ವರ್ಡ್ಸ್, ಪ್ರಿಪೋಸಿಷನ್ಸ್, ಮತ್ತೆ ಕಂಜಂಕ್ಷನ್ಸ್, ಪ್ರಿಫಿಕ್ಸ್, ಸಫಿಕ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್, ರಿಪೋರ್ಟೆಡ್ ಸ್ಪೀಚ್,
ಪ್ಯಾರಾಜಂಬಲ್ಸ್ ಈ ಒಂದು ಏರಿಯಿಂದ ಟೋಟಲಿ ನಾವು 18 ಟಾಪಿಕ್ಸ್ ಕೊಟ್ಟಿದ್ದೀವಿ. ಈ ಏರಿಯಾಯಿಂದಾನೇ ನಿಮಗೆ ಕ್ವಶನ್ಸ್ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ನೆಕ್ಸ್ಟ್ ಕಮಿಂಗ್ ಟು ದ ಕಂಪ್ಯೂಟರ್ ಅವೇರ್ನೆಸ್, ಇಲ್ಲಿಂದ 30 ನಿಮಗೆ ಕ್ವಶನ್ಸ್ ಬರುತ್ತೆ. ಯಾವ್ದೆಲ್ಲ ಅಂತ ಹೇಳಿದ್ರೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್, ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್, ಮೆಮೊರಿ ಆರ್ಗನೈಸೇಷನ್, ಕಂಪ್ಯೂಟರ್ ಸಾಫ್ಟ್ವೇರ್ ಹಾರ್ಡ್ವೇರ್ ಆಗಿರ್ಬೋದು, ಬೇಸಿಕ್ಸ್ ಆಫ್ ಇಂಟರ್ನೆಟ್ ಅಂಡ್ ನೆಟ್ವರ್ಕ್ಸ್, ಸೊ ಇದರಲ್ಲಿ HTTPS ಇವೆಲ್ಲ ಬರ್ತದೆ. ಮತ್ತು ಆಪರೇಟಿಂಗ್ ಸಿಸ್ಟಮ್ಸ್, OS, MS ಆಫೀಸ್, MS ವಿಂಡೋಸ್, ಕಂಪ್ಯೂಟರ್ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ ಲೈಕ್ ಟ್ರೋಜನ್ಸ್, ಮತ್ತೆ ನಿಮಗೆ ಇನ್ನ ಓಡಿದಿರುವ ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂಸ್ ಇನ್ ಕಂಪ್ಯೂಟರ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇಂಟರ್ನೆಟ್ ಅಂಡ್ ಬ್ಯಾಂಕಿಂಗ್ ಟೆಕ್ನಾಲಜೀಸ್, ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಇನ್ ಕಂಪ್ಯೂಟರ್ಸ್, ನಂಬರ್ ಸಿಸ್ಟಮ್ಸ್, ಲಾಜಿಕ್ ಗೇಟ್ಸ್ ಅಂಡ್ ಕನ್ನಡ ನುಡಿ. ಈ ತರಹದ ಒಂದು 17 ಟಾಪಿಕ್ಸ್ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಟಾಪಿಕ್ಸ್ ಬರುತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ. ಓಕೆ, ಈ ಒಂದು ಟೇಬಲ್ VAO ನಿಮಗೆ ಎಕ್ಸಾಮಿನೇಷನ್, VAO ಜೊತೆಗೆ ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು, ಟೀಚರ್ಸ್ ರಿಕ್ರೂಟ್ಮೆಂಟ್ ಪ್ರಾಸೆಸ್, ಕರ್ನಾಟಕ ಸ್ಟೇಟ್ ಪೊಲೀಸ್, ಇದಕ್ಕೆ ಒಂದು ಟೈಮ್ ಟೇಬಲ್ ನಾವು ರೆಡಿ ಮಾಡಿದ್ದೀವಿ. ಯಾರೆಲ್ಲ ಮಲ್ಟಿಪಲ್ ಪೋಸ್ಟ್ ಅಪ್ಲೈ ಮಾಡ್ತಿದ್ದೀರಿ, ಈ ಒಂದು ಟೈಮ್ ಟೇಬಲ್ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಇದೇ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇವತ್ತಿನಿಂದ ನಿಮ್ಮ ಲ್ಯಾಂಡ್ ಸರ್ವೇಯರ್, ರೆಸಿಡಿಯಲ್ ಪೇರೆಂಟ್ ಕೇಡರ್ ಆಗಿರ್ಬೋದು, ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮಿನೇಷನ್ ಎಷ್ಟೊಂದು ದಿವಸಗಳ ಕಾಲಾವಧಿ ಇದೆ, 85 ದಿವಸಗಳ ಕಾಲ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನವರಿಗೆ 106 ದಿವಸಗಳ ಕಾಲ ಇದೆ. ಸೊ ಈ ಒಂದು ಟೈಮ್ ಟೇಬಲ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಒಂದು ಕನ್ಫ್ಯೂಷನ್ ಇರೋದಿಲ್ಲ. ಓಕೆನಾ. ನೆಕ್ಸ್ಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೋಸ್ಕರನೇ ನಾವು ಒಂದು ಕ್ರ್ಯಾಶ್ ಕೋರ್ಸ್ ಲಾಂಚ್ ಮಾಡ್ತಿದ್ದೀವಿ. ಇದರಲ್ಲಿ ನಿಮ್ಗೆ ಏನೆಲ್ಲ ಸಿಗ್ತದೆ ಅಂದರೆ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ವಿಡಿಯೋಸ್, ಹೈ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ ಸಿಗ್ತದೆ. ನಿಮಗೆ ಟೆಸ್ಟ್ ಸೀರೀಸ್ ಸುಮಾರು 50 ಟೆಸ್ಟ್ಗಳು ಕೊಡ್ತಿದ್ದೀವಿ. ಸೊ ಪೇಪರ್ 1ನ 30, ಪೇಪರ್ 2ನ 20 ಟೆಸ್ಟ್ಗಳು ಇನ್ಕ್ಲೂಡೆಡ್ ಇರ್ತದೆ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನು ಸಹ ಇನ್ಕ್ಲೂಡ್ ಮಾಡ್ತೀವಿ. MCQ ಬುಕ್ಲೆಟ್ ಸಹ ಕೊಡ್ತೀವಿ. ಇದರ ಜೊತೆಗೆ ನಿಮ್ಮ ಕೋರ್ಸ್ ಫೀಸ್ ತುಂಬಾ ಅಂದರೆ ತುಂಬ ಕಡಿಮೆ ಇಟ್ಟಿದ್ದೀವಿ. ಯೂಶಲಿ ನಮ್ಮ ಕೋರ್ಸ್ ಫೀಸ್ ಬಂದಿದೆ 8,000 ಇದೆ. ಈಗ ಸದ್ಯಕ್ಕೆ ಅರ್ಲಿ ಬರ್ಡ್ ಆಫರ್ ಅಂತ ಹೇಳ್ಬಿಟ್ಟು 5,000ಕ್ಕೆ ನಾವು ಕೋರ್ಸ್ ಅನ್ನು ಕೊಡ್ತಿದ್ದೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಅವ್ರು ಜಾಯ್ನ್ ಆಗ್ಬೋದು. ಇದರಲ್ಲಿ ನಿಮ್ಮ ಕ್ಲಾಸಸ್, ಮೆಟೀರಿಯಲ್, ಟೆಸ್ಟ್ ಸೀರೀಸ್ ಪ್ರತಿಯೊಂದು ಇನ್ಕ್ಲೂಡೆಡ್ ಇರ್ತದೆ. ಜೊತೆಗೆ ಟೆಸ್ಟ್ ಸೀರೀಸ್ 3,500 ಇರುವ ಟೆಸ್ಟ್ ಸೀರೀಸ್ ಫೀಸನ್ನು 2,000ಕ್ಕೆ ಮಾಡಿದ್ದೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಿ ಆದಷ್ಟು ಬೇಗ ಜಾಯ್ನ್ ಆಗಿ, ಬಿಕಾಸ್ ಈ ಅರ್ಲಿ ಬರ್ಡ್ ಆಫರ್ ಬಂದಿದೆ. ಸ್ಟಾರ್ಟಿಂಗ್ 100 ಸ್ಟೂಡೆಂಟ್ಸ್ಗೆ ಮಾತ್ರ ಇರ್ತದೆ. ಓಕೆನಾ. ನೆಕ್ಸ್ಟ್ ನಮ್ಮ ಫ್ಯಾಕಲ್ಟಿ ಪ್ರತಿಯೊಂದು ಸಬ್ಜೆಕ್ಟ್ಸ್ ಅಲ್ಲಿ ಒಂದು 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟಿ ಇರ್ತದೆ. ಸೊ ಯು ವಿಲ್ ಬಿ ಗೆಟಿಂಗ್ ಹೈ ಕ್ವಾಲಿಟಿ ಕ್ಲಾಸಸ್, ಮೆಟೀರಿಯಲ್ ಅಂಡ್ ಟೆಸ್ಟ್ ಸೀರೀಸ್. ಅದರ ತಕ್ಕಂತೆ ಅದರ ಜೊತೆಗೆ ನಾವು ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಅನ್ನು ಲಾಂಚ್ ಮಾಡ್ತಿದ್ವಿ. ಇದರ ಡೀಟೇಲ್ಸ್ ನೀವು ನೋಡಬಹುದು. ಅದರ ಜೊತೆಗೆ ಟೀಚರ್ಸ್ ರೆಕ್ರೂಟ್ಮೆಂಟ್ ಕ್ರೈಸ್, ಈ ಒಂದು ರೆಕ್ರೂಟ್ಮೆಂಟ್ ಪ್ರಾಸೆಸ್ಗೂ ನಾವು ಕೋರ್ಸ್ ಲಾಂಚ್ ಮಾಡ್ತಿದ್ದೀವಿ. ಸೊ ಕೋರ್ಸ್ ಫೀಸ್ ಸೇಮ್ ಇರ್ತದೆ. ಎಲ್ಲರೂ ನೋಡಿ, ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಿ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ರೀಚ್ ಔಟ್ ಆಗಿ, ಸೊ ದಟ್ ಯು ವಿಲ್ ಕಮ್ ಟು ನೋ ದ ಡೀಟೇಲ್ಸ್ ಆಫ್ ದಿಸ್ ಪ್ರೋಗ್ರಾಮ್. 9611621195. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಈ ತರಹದ ಎಜುಕೇಶನಲ್ ವಿಡಿಯೋಸ್ ನಿಮಗೆ ಇನ್ನಷ್ಟು ಜಾಸ್ತಿ ತಲುಪೋದಕ್ಕೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು.